ಪ್ರೂವ್ ದಟ್ ರೂಟ್ 3 ಈಸ್ ಅನ್ ಇರ್ರಾಷನಲ್ ನಂಬರ್. ಸೊ ಇದನ್ನು ನಾವು ಕಾಂಟ್ರಡಿಕ್ಷನ್ ಮೆಥಡ್ ಇಂದ ಪ್ರೂವ್ ಮಾಡ್ತೀವಿ. ಸೊಲ್ಯೂಷನ್. ಸೊ ಇರ್ರಾಷನಲ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ವಿ ವಿಲ್ ಅಸ್ಯೂಮ್ ದಟ್ ಇಟ್ ಈಸ್ ಅ ರಾಷನಲ್ ನಂಬರ್. ಸೊ ಸಾಲ್ವ್ ಮಾಡ್ತಾ ಹೋದಾಗ ವಿ ವಿಲ್ ಕಮ್ ಟು ನೋ ದಟ್ ದೇರ್ ಈಸ್ ಸಮ್ ಕಾಂಟ್ರಡಿಕ್ಷನ್. ಸೊ ಆ ಕಾಂಟ್ರಡಿಕ್ಷನ್ ಯಾಕೆ ಬರ್ತದೆ ಅಂತಂದ್ರೆ ನಾವು ಒಂದು ರಾಂಗ್ ಅಸಂಪ್ಷನ್ ಮಾಡ್ಕೊಂಡಿರ್ತೀವಿ. ಏನ್ ರಾಂಗ್ ಅಸಂಪ್ಷನ್ ಅಂತಂದ್ರೆ ಇಲ್ಲಿ ರ್ಯಾಷನಲ್ ಅಂತ ಅನ್ಕೊಂಡಿರ್ತೀವಿ, ಹಾಗಾಗಿ ಆ ಒಂದು ಕಾಂಟ್ರಡಿಕ್ಷನ್ ಬರುತ್ತೆ. ಸೊ ಫೈನಲಿ ನಾವೇನ್ ಕನ್ಕ್ಲೂಡ್ ಮಾಡ್ತೀವಿ ಅಂತಂದ್ರೆ ನಾವು ಅನ್ಕೊಂಡಂತ ಅಸಂಪ್ಷನ್ನೇ ತಪ್ಪು ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತೀವಿ. ಸೊ ಈ ರೀತಿ ಏನ್ ನಾವು ರಿವರ್ಸ್ ಆಗಿ ಪ್ರೂವ್ ಮಾಡ್ತೀವಲ್ಲ ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಪ್ರೂವಿಂಗ್ ಬೈ ಕಾಂಟ್ರಡಿಕ್ಷನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಾವೇನ್ ಅನ್ಕೊಳ್ಳೋಣ ಅಂತಂದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ರೂಟ್ 3 ಈಸ್ ಎ ರಾಷನಲ್ ನಂಬರ್. ಸೊ ಇಲ್ಲಿ ಇರ್ರಾಷನಲ್ ಅಂತ ಪ್ರೂವ್ ಮಾಡ್ಬೇಕಲ್ಲ, ಸೊ ರಾಷನಲ್ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಟ್ ರೂಟ್ 3 ಈಸ್ ಎ ರಾಷನಲ್ ನಂಬರ್. ಸೊ ರೂಟ್ 3 ಅನ್ನೋದು ಒಂದು ರಾಷನಲ್ ನಂಬರ್ ಅಂತ ಅನ್ಕೊಳ್ಳೋಣ. ಸೊ ರಾಷನಲ್ ನಂಬರ್ ಅಂದ್ರೆ ವಿ ನೋ ದಟ್ it is a number which can be expressed in the form of p by q, where q is not equal to 0 and p and q are integers. ಈಗ p by q ಫಾರ್ಮಲ್ಲಿ ಯಾವುದೇ ಒಂದು ರಾಷನಲ್ ನಂಬರ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ನಾವೇನ್ ಮಾಡಬಹುದು ಅಂತಂದ್ರೆ ಕಾಮನ್ ಫ್ಯಾಕ್ಟರ್ನ ಡಿವೈಡ್ ಮಾಡೋದ್ರ ಮೂಲಕ ಅದನ್ನ ಸಿಂಪ್ಲೆಸ್ಟ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬಹುದು. ಸಿಂಪ್ಲೆಸ್ಟ್ ಫಾರ್ಮಿಗೆ ಬಂದ ಮೇಲೆ p ಮತ್ತು q ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಿರುತ್ತೆ ಅಂತಂದ್ರೆ 1 ಆಗಿರುತ್ತೆ. ಸೊ ಈ ರೀತಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾದರೂ 1 ಆಗಿತ್ತು ಅಂತಂದ್ರೆ ಅವುಗಳನ್ನು ನಾವು ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅಂಡ್ ದಿಸ್ ಕ್ಯಾನ್ ಬಿ ಡನ್ ಫಾರ್ ಈಚ್ ಅಂಡ್ ಎವ್ರಿ ರಾಷನಲ್ ನಂಬರ್. ಯಾವುದೇ ರಾಷನಲ್ ನಂಬರ್ ತಗೊಂಡ್ರು ಕೂಡ ಈ ರೀತಿ ನಾವೇನ್ ಮಾಡ್ಬೋದು ಅಂತಂದ್ರೆ ರೆಡ್ಯೂಸ್ ಮಾಡ್ಬೋದು. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ರಾಷನಲ್ ನಂಬರ್ ಅಂತ ತಗೊಂಡಿರೋದ್ರಿಂದ ವಿ ಕ್ಯಾನ್ ರೈಟ್ ರೂಟ್ 3 ಇನ್ ದ ಫಾರ್ಮ್ ಆಫ್ p by q. ಸೊ ರೂಟ್ 3 is equal to p by q where q is not equal to 0 and ಸೊ ಈ ಪಿ ಮತ್ತು ಕ್ಯೂ ಎಂಥ ನಂಬರ್ಸ್ ಅಂತಂದ್ರೆ ಕೋ ಪ್ರೈಮ್ ನಂಬರ್ಸ್. ಅಂದ್ರೆ ನಾನು ಹೇಳ್ತಾ ಇರೋದು ಇದು ಸಪೋಸ್ 20/24 ಅಂತ ಇದೆ. ಈ ಒಂದು ರಾಷನಲ್ ನಂಬರ್ ನ 20/24 ಇದೇ ಫಾರ್ಮಲ್ ಇಡೋ ಬದಲಿಗೆ ನಾನು ಇದನ್ನೇನ್ ಮಾಡ್ಬೋದು ಅಂತಂದ್ರೆ 4 ಇಂದ ಡಿವೈಡ್ ಮಾಡಿ 4 5s are 20, 4 6s are 24. ಸೊ 5/6 ಅಂತ ಬರ್ದು ಬಿಡ್ಬೋದು. ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕರಿತೀವಿ ನಾವು. ಸೊ ಸಿಂಪ್ಲೆಸ್ಟ್ ಫಾರ್ಮಲ್ ಏನಾಗಿರುತ್ತೆ ಅಂತಂದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಇರ್ತದೆ. ಸೊ ದೇ ವಿಲ್ ಬಿ ಕೋ ಪ್ರೈಮ್. ನೋಡಿ 5 ಮತ್ತು 6 ಕೋ ಪ್ರೈಮ್ ನಂಬರ್ಸ್. ಅಂದ್ರೆ ನಾನು ಹೇಳ್ತಿರೋದು ಯಾವುದೇ ರಾಷನಲ್ ನಂಬರ್ ತಗೊಂಡ್ರು ಕೂಡ ಈ ರೀತಿ ಸಿಂಪ್ಲೆಸ್ಟ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬಹುದು ಅಂತ. ಆ ರೀತಿ ರೆಡ್ಯೂಸ್ ಮಾಡಿದಂತ ನಂಬರ್ ಇದು p by q ಅಂತ. ಸೊ ರೂಟ್ 3 ಅನ್ನೋದನ್ನ ಈ ರೀತಿ 20/24 ಅಂತ ಬರಿಬಹುದು ಅಥವಾ ಬೇರೆ ಯಾವ ರೀತಿನಾದ್ರೂ ಬರಿಬಹುದು ಗೊತ್ತಿಲ್ಲ. ಆ ರೀತಿ ಬರೆದಿದ್ದನ್ನ ನಾವೇನ್ ಮಾಡಿದೀವಿ ಇಲ್ಲಿ ಪೂರ್ತಿ ಸಿಂಪ್ಲೆಸ್ಟ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿದ್ದೀವಿ. ಮೀನ್ಸ್ ವಾಟ್ ಪಿ ಮತ್ತು ಕ್ಯೂ ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಬರೋ ತರ ರೆಡ್ಯೂಸ್ ಮಾಡಿ ನಾವಿಲ್ಲಿ ಬರ್ದಿದ್ದೀವಿ. ಸೊ ಆ ರೀತಿ ಒಂದು ಫಾರ್ಮ್ ಯಾವುದು ಅಂತಂದ್ರೆ p by q ಅಂಡ್ p and q are ಕೋ ಪ್ರೈಮ್ ನಂಬರ್ಸ್. ಸೊ ಎಂತ ನಂಬರ್ಸ್ ಇವು? ಕೋ ಪ್ರೈಮ್ ನಂಬರ್ಸ್. ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇವೆರಡರ ನಡುವೆ ಕಾಮನ್ ಫ್ಯಾಕ್ಟರ್ ಇರೋದು ಒಂದೇ, ಯಾವ್ದು ಅಂದ್ರೆ 1 ಮಾತ್ರ, ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ. ಯಾಕೆ ಇದನ್ನ ನಾನು ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತಂದ್ರೆ ಇದೇನೆ ನಮಗೆ ಟರ್ನಿಂಗ್ ಪಾಯಿಂಟ್ ಕೊಡೋದು. ಫ್ಯೂಚರ್ ಅಲ್ಲಿ ಹಿಂಗೆ ಸಾಲ್ವ್ ಮಾಡ್ತಾ ಹೋದಾಗ ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಇದು ಒಂದು ಕಾಂಟ್ರಡಿಕ್ಷನ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಈಗ ಏನ್ ಮಾಡಿ ಅಂದ್ರೆ ಕ್ಯೂ ನ ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು. ಸೊ ರೂಟ್ 3 ಇಂಟು ಕ್ಯೂ ಈಕ್ವಲ್ ಟು ಪಿ. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ವಿ ಗೆಟ್. ಸೊ ಇಲ್ಲೇನಾಗ್ತದೆ ರೂಟ್ 3 ನ ಸ್ಕ್ವೇರ್ ಮಾಡಿದಾಗ 3 ಆಗ್ತದೆ, ಕ್ಯೂ ನ ಸ್ಕ್ವೇರ್ ಮಾಡಿದಾಗ ಕ್ಯೂ ಸ್ಕ್ವೇರ್ ಅಂಡ್ ಇಟ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಸೊ ದಿಸ್ ಇಂಪ್ಲೈಸ್ 3 ಇಂಟು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತಂದ್ರೆ ದಿಸ್ 3 ಡಿವೈಡ್ಸ್ ಪಿ ಸ್ಕ್ವೇರ್ ಅಂತ ಅರ್ಥ. 3 ಇಂಟು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಬರೀಬಹುದು ಅನ್ನೋದಾದ್ರೆ ನೋಡಿ ಈ ರಿಸಲ್ಟ್ ಮುಂಚೆ ಬೇರೆ ಬೇರೆ ಥಿಯರಮ್ಗಳ ರಿಸಲ್ಟ್ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ 3 ಇಂಟು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್. ಫಾರ್ ಎಕ್ಸಾಂಪಲ್ 3 ಇಂಟು 4 ಈಕ್ವಲ್ ಟು 12 ಅಂತ ಬರಿಬಹುದು ಅನ್ನೋದಾದ್ರೆ ದಿಸ್ 3 ಡಿವೈಡ್ಸ್ 12. ಹೌದಾ? ಸೊ ಇಲ್ಲಿ ಅಂತ ಬರಿಬಹುದು 3 ಡಿವೈಡ್ಸ್ ಪಿ ಸ್ಕ್ವೇರ್.
ವೆನ್ 3 ಡಿವೈಡ್ಸ್ ಪಿ ಸ್ಕ್ವೇರ್ ದೆನ್ 3 ಡಿವೈಡ್ಸ್ ಪಿ ಆಲ್ಸೋ. ಸೊ ಈ ಒಂದು ರಿಸಲ್ಟ್ ಇದೆ, ಒಂದು ಥಿಯರಮ್ಮೇ ಇದೆ, ಏನಂತ, ಇಫ್ ಎ ಡಿವೈಡ್ಸ್ ಬಿ ಸ್ಕ್ವೇರ್ ದೆನ್ ಎ ಡಿವೈಡ್ಸ್ ಬಿ ಅಂತೇಳಿ. ಸೊ ಆ ರಿಸಲ್ಟ್ ನ ಯೂಸ್ ಮಾಡ್ತಿದ್ವಿ. ಸೊ ದಿಸ್ ಇಂಪ್ಲೈಸ್ 3 ಡಿವೈಡ್ಸ್ ಪಿ. ಯಾವಾಗ 3 ಅನ್ನೋದು ಪಿ ನ ಡಿವೈಡ್ ಮಾಡುತ್ತಲ್ಲ, ಪಿ ವಿಲ್ ಬಿ ಮಲ್ಟಿಪಲ್ ಆಫ್ 3. ಸೊ ಪಿ ಅನ್ನೋದು 3 ನ ಮಲ್ಟಿಪಲ್ ಆಗಿದ್ದಾಗ ಮಾತ್ರ ಇದು ಸಾಧ್ಯ. ನೋಡಿ 12 ಅನ್ನೋದು 3 ನ ಮಲ್ಟಿಪಲ್, 3 4 12. ಹಾಗಾಗಿನೇ 3 ಅನ್ನೋದು 12 ನ ಡಿವೈಡ್ ಮಾಡಬಹುದು. ಸೊ ವೆನ್ 3 ಡಿವೈಡ್ಸ್ ಪಿ, ಇಟ್ ಇಂಪ್ಲೈಸ್ ದಟ್ ಪಿ ಈಸ್ ಮಲ್ಟಿಪಲ್ ಆಫ್ 3. ದೇರ್ಫೋರ್ ವಿ ಕ್ಯಾನ್ ರೈಟ್ ಪಿ ಆಸ್ 3 ಟೈಮ್ಸ್ ಆಫ್ ಸಮ್ ಕೆ. ಇಲ್ಲಿ ಕೆ ಅನ್ನೋದು ಯಾವುದೋ ಒಂದು ಇಂಟಿಜರ್ ಆಗಿರ್ತದೆ, ಆಯ್ತಾ. ಸೊ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ಲಿ ಅಂತಂದ್ರೆ ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಳ್ಳೋಣ. ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಪುಟ್ ಪಿ ಈಕ್ವಲ್ ಟು 3k ಇನ್ ಈಕ್ವೇಶನ್ 1. ಸೊ ಈಕ್ವೇಶನ್ 1 ಅಲ್ಲಿ ಹಾಕಿದಾಗ ಏನಾಗ್ತದೆ ನೋಡ್ರಿ, 3q ಸ್ಕ್ವೇರ್ ಈಕ್ವಲ್ ಟು 3k ಹೋಲ್ ಸ್ಕ್ವೇರ್. ಓಕೆ, ಸೊ 3q ಸ್ಕ್ವೇರ್ ಈಕ್ವಲ್ ಟು 3 ನ ಸ್ಕ್ವೇರ್ ಮಾಡಿದ್ರೆ 9, k ನ ಸ್ಕ್ವೇರ್ ಮಾಡಿದ್ರೆ k ಸ್ಕ್ವೇರ್. ಇದು 9 ಇದೆ ಆಕ್ಚುಲಿ. 3 1s 3 3s 9. ಸೊ q ಸ್ಕ್ವೇರ್ ಈಕ್ವಲ್ ಟು 3k ಸ್ಕ್ವೇರ್. ಸೊ ಇದರ ಅರ್ಥ ಏನು, 3 ಡಿವೈಡ್ಸ್ q ಸ್ಕ್ವೇರ್. ಇಲ್ಲಿ ನೋಡ್ರಿ 3q ಸ್ಕ್ವೇರ್ ಈಕ್ವಲ್ ಟು p ಸ್ಕ್ವೇರ್. ಈ 3 ಆಪೋಸಿಟ್ ನಂಬರ್ ನ ಡಿವೈಡ್ ಮಾಡ್ತದೆ. ಸೊ ಇಲ್ಲಿ 3 ನೋಡಿ ಆಪೋಸಿಟ್ ನಂಬರ್ q ಸ್ಕ್ವೇರ್ ನ ಡಿವೈಡ್ ಮಾಡ್ತದೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ this implies 3 divides q ಸ್ಕ್ವೇರ್. ಸೊ q ಸ್ಕ್ವೇರ್ ನ ಡಿವೈಡ್ ಮಾಡಬಹುದು ಅನ್ನೋದಾದ್ರೆ q ನ ಕೂಡ ಡಿವೈಡ್ ಮಾಡಬಹುದು. ಸೊ ದಿಸ್ ಇಂಪ್ಲೈಸ್ 3 divides q. ಸೊ ದಿಸ್ ಇಂಪ್ಲೈಸ್ q equal to 3 times of some other number. ಇಲ್ಲಿ k ಅಂತ ತಗೊಂಡಿದ್ವಲ್ಲ, ಇದು ಯಾವುದೋ ಒಂದು ಬೇರೆ ನಂಬರ್ ತಗೊಳ್ರಿ, l ಅಂತ ತಗೊಳ್ರಿ. ಅಂದ್ರೆ q is multiple of 3. ಇಲ್ಲಿ ಹೆಂಗೆ p is multiple of 3 ಆಗಿತ್ತಲ್ಲ, ಇಲ್ಲಿ q is multiple of 3. therefore q can be written as 3l. ಸೊ ಇದರ ಅರ್ಥ ಏನು ಅಂತಂದ್ರೆ p ಅನ್ನೋದು 3k ಫಾರ್ಮ್ ಅಲ್ಲಿ ಇದೆ, q is also in the form of 3l. from these two we can observe 3 is common factor. this implies both p and q have common factor 3. ನೋಡಿ ಇಲ್ಲೂ 3 ಅಲ್ಲಿ ಇದೆ, ಇಲ್ಲೂ 3 ಇದೆ. ಸೊ ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ 3. ಬಟ್ ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ ಕೋಪ್ರೈಮ್ ಅಂತ ಅನ್ಕೊಂಡಿದ್ವಿ. ಕೋಪ್ರೈಮ್ ಅಂದ್ರೆ ಕಾಮನ್ ಫ್ಯಾಕ್ಟರ್ ಯಾವುದು 1, ಆದ್ರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಬೇರೆ ಬರ್ತಾ ಇದೆ. therefore our assumption is wrong. ಕಾಮನ್ ಫ್ಯಾಕ್ಟರ್ 3 ಬರ್ತಾ ಇದೆ. ಬಟ್ p and q ಆರ್ ಕೋಪ್ರೈಮ್. ಸೊ ನಾವೇನ್ ಅನ್ಕೊಂಡಿದ್ವಿ, p ಮತ್ತು q ಕೋಪ್ರೈಮ್ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಏನ್ ಬರ್ತಾ ಇದೆ, ಕೋಪ್ರೈಮ್ ಮೀನ್ಸ್ ವಾಟ್, ಕಾಮನ್ ಫ್ಯಾಕ್ಟರ್ 1 ಅಂತ. ಬಟ್ ಇಲ್ಲಿ ಕಾಮನ್ ಫ್ಯಾಕ್ಟರ್ 3 ಬರ್ತಾ ಇದೆ. ದಿಸ್ ಇಂಪ್ಲೈಸ್ ಅವರ್ ಅಸಂಪ್ಷನ್ ಈಸ್ ರಾಂಗ್. ನಾವು ಅನ್ಕೊಂಡಿದ್ದೆ ರಾಂಗ್. ಅವರ್ ಅಸಂಪ್ಷನ್ ಈಸ್ ರಾಂಗ್. therefore root 3 is an irrational number. ನಾವೇ ರ್ಯಾಷನಲ್ ನಂಬರ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಆಕ್ಚುಲಿ ಅದು ಇರ್ಯಾಷನಲ್ ನಂಬರ್. ಸೊ ಈ ರೀತಿ ಒಂದು ರಿಗರಸ್ ಪ್ರೂಫ್ ಇದಕ್ಕೆ ಇರುತ್ತೆ. ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂಡ್ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM ಆಫ್ ದ ನಂಬರ್ಸ್ 5, 10 and 92 by prime factorization method and verify that LCM into HCF of those numbers is equal to product of the numbers. ಓಕೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಇವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮತ್ತು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅನ್ನ ಫೈಂಡ್ ಮಾಡಬೇಕು. ಸೊಲ್ಯೂಷನ್. ಸೊ ಇಲ್ಲಿ ರೂಟ್ 3 ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಂತಿತ್ತಲ್ಲ, ಅದರ ಇನ್ನೊಂದು ಕ್ವಶನ್ ಇದು, ಆರ್ ಅಂತ ಕೊಟ್ಟಿರ್ತಾರಲ್ಲ ಆ ಕ್ವಶನ್ ಇದು. ಓಕೆ, ಸೊ ಫಸ್ಟ್ 5, 10. ಸೊ ಇದನ್ನ ಯಾವ ರೀತಿ ಫ್ಯಾಕ್ಟರೈಸ್ ಮಾಡಬಹುದು, 2 2s 4, 2 5s 10, 2 5s. ಓಕೆ, ಈಗ 3 ಇಂದ 3 8s 24, 3 5s 15. 5 ಇಂದ ಹೋಗುತ್ತೆ, 5 1s 5, 7s
35. So 17 ones are 17. So 510 can be written as 2 into 3 into 5 into 17. ಅದೇ ರೀತಿ 92ನ ಯಾವ ರೀತಿ ಡಿವೈಡ್ ಮಾಡ್ಬೋದು ನೋಡಿ. 2 4s are 8, 2 6s are 12, 2 23s are 23 ಅನ್ನೋದೇ ಪ್ರೈಮ್ ನಂಬರು, ಸೊ 23 ones. Therefore 92 can be written as 2 into 2 into 23. ಸೊ ಇಲ್ಲಿಂದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಕಾಮನ್ ಬೇಸ್ ಇರಬೇಕು, ಅಥವಾ ಇದನ್ನೇನಂತ ಬರಿಬಹುದು ಅಂದ್ರೆ 2 ಸ್ಕ್ವೇರ್ ಇಂಟು 23 ಅಂತ ಬರಿಬಹುದು. ಸೊ ಇಲ್ಲಿ ಕಾಮನ್ ಬೇಸ್ ಇರಬೇಕು ಮತ್ತು ಲೀಸ್ಟ್ ಪವರ್ ಇರಬೇಕು. ಆ ರೀತಿ ನಂಬರ್ ಅನ್ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ 2 ಮತ್ತು 2 ಕಾಮನ್ ಬೇಸ್ ಇದೆ, ಅದರ ಲೀಸ್ಟ್ ಪವರ್ ಯಾವುದು ಅಂದ್ರೆ 1. ದೇರ್ ಫಾರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 2 ಮಾತ್ರ. ಇಲ್ಲಿ 3 ಇದೆ, ಇದರಲ್ಲಿ 3 ಇಲ್ಲ ಅಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಲ್ಲಿ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಇಲ್ಲೂ ಕೂಡ 3 ಇರುತ್ತೆ. ಯಾವ ಫಾರ್ಮಲ್ ಇರುತ್ತೆ ಅಂದ್ರೆ 3 to the power of 0 ಫಾರ್ಮಲ್ ಇರುತ್ತೆ. ಸೊ ಇಲ್ಲಿ ಕೂಡ 3, ಇಲ್ಲೂ ಕೂಡ 3 ಬೇಸ್ ಇದೆ, ಆದ್ರೆ ಲೋಯೆಸ್ಟ್ ಪವರ್ 0 ಆಗಿರೋದ್ರಿಂದ 3 to the power of 0 ಅಂತ ಇಲ್ಲಿ ತಗೊಳ್ತೀವಿ. 3 to the power of 0 ಅಂತಂದ್ರೆ 1. ಹಾಗಾಗಿ ಕಾಮನ್ ಟರ್ಮ್ ಯಾವುದು ಇರಲ್ಲ ಅದನ್ನ ನಾವಿಲ್ಲಿ ಕನ್ಸಿಡರ್ ಮಾಡಲ್ಲ. ಓಕೆ. ಇನ್ನು ಇಲ್ಲಿ 5 ಇದೆ, ಇದರಲ್ಲಿ 5 ಇಲ್ಲ. ಇಲ್ಲಿ 17 ಇದೆ, ಇದರಲ್ಲಿ 17 ಇಲ್ಲ. 23 ಇದೆ, ಇದರಲ್ಲಿ 23 ಇಲ್ಲ. ಸೊ ಇಂಡ್ಲಾ ಮೀನ್ಸ್ 23 to the power of 0 ಇರುತ್ತೆ ಅಂತ. therefore highest common factor 2 ಮಾತ್ರ. ಈಗ ಲೀಸ್ಟ್ ಕಾಮನ್ ಮಲ್ಟಿಪಲ್ ಬರೋಣ, LCM. ಸೊ LCM ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ ಇರೋಂಥದ್ದು, ಕಾಮನ್ ಬೇಸ್ ಇರೋದ್ರಲ್ಲೇ ಹೈಯೆಸ್ಟ್ ಪವರ್ ತಗೋಬೇಕು. ಕಾಮನ್ ಬೇಸ್ ಇರೋದ್ರಲ್ಲಿ ಹೈಯೆಸ್ಟ್ ಪವರ್ ಮತ್ತು ಉಳಿದಂತ ಎಲ್ಲ ನಂಬರ್ಗಳನ್ನು ತಗೊಂಡ್ಬಿಡೋದು. ಓಕೆ. ಈಗ ಕಾಮನ್ ಬೇಸ್ ಇರೋದು ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಹೈಯೆಸ್ಟ್ ಪವರ್ ಏನಿದೆ ಇಲ್ಲಿ 2 ಇದೆ. therefore 2 ಸ್ಕ್ವೇರ್ ಅಂತ ತಗೊಂಡ್ವಿ. ಆಮೇಲೆ ಇಲ್ಲಿ 3 ಇದೆ, ಇಲ್ಲೂ ಆಲ್ರೆಡಿ ಹೇಳಿದ್ನಲ್ಲ, ಇಲ್ಲೂ 3 ಇರುತ್ತೆ, ಬಟ್ ಇಲ್ಲಿ 3 to the power of 0 ಅಂತ ಇರುತ್ತೆ, ಇಲ್ಲಿ 3 to the power of 1. ಸೊ ಕಾಮನ್ ಬೇಸ್ 3 ಆಯ್ತು, ಪವರ್ 1. ಸೊ ಹೈಯೆಸ್ಟ್ ಪವರ್ ಯಾವುದು? 3 to the power of 1. ಹಾಗಾಗಿ 3 to the power of 1 ದಟ್ ಈಸ್ 3 ತಗೊಳ್ತೀವಿ. ಅದೇ ರೀಸನ್ಗೆ 5 ಕೂಡ ತಗೊಳ್ತೀವಿ, ಅದೇ ರೀಸನ್ಗೆ 17 ಕೂಡ ತಗೊಳ್ತೀವಿ. ಅಂದ್ರೆ ಇಲ್ಲೂ ಕೂಡ 5 ಇರುತ್ತೆ, 17 ಇರುತ್ತೆ, ಬಟ್ ಯಾವ ಫಾರ್ಮಲ್ ಇರ್ತದೆ? 5 to the power of 0, 17 ಪವರ್ ಆಫ್ 0 ಫಾರ್ಮಲ್ ಇರುತ್ತೆ. ಹಾಗಾಗಿ ಹೈಯೆಸ್ಟ್ ಪವರ್ 0 ಮತ್ತು 1 ಕಂಪೇರ್ ಮಾಡಿದಾಗ 1 ಹೈಯೆಸ್ಟ್ ಪವರ್ ಆಗೋದ್ರಿಂದ 3 ಮತ್ತು 5 ಮತ್ತು 17 ತಗೊಳ್ತೀವಿ. ಇನ್ನು ಈ ಕಡೆ ಒಂದು ನಂಬರ್ ಇದೆ 23. ಇಲ್ಲಿ 23 ಇರುತ್ತೆ, ಬಟ್ 23 to the power of 0 ಫಾರ್ಮಲ್ ಇರೋದ್ರಿಂದ ಇಲ್ಲಿ 23 to the power of 0, ಇಲ್ಲಿ 23 to the power of 1. ಸೊ ಇದರಲ್ಲಿ ಹೈಯೆಸ್ಟ್ ಪವರ್ 1 ಆಗೋದ್ರಿಂದ ಇದನ್ನ ತಗೊಳ್ತೀವಿ. ಸೊ 23. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 23,460 ಬರುತ್ತೆ. ನಾನು ಆಲ್ರೆಡಿ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಬರೀತಿದ್ದೀನಿ. ನೀವೇನ್ ಮಾಡ್ಬೋದು ಅಂತಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಬೋದು. ಓಕೆ. ಈಗ ಏನು ಫಸ್ಟ್ ಏನು ಫೈಂಡ್ ಮಾಡಕ್ ಹೇಳಿದ್ರು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಲೀಸ್ಟ್ ಕಾಮನ್ ಮಲ್ಟಿಪಲ್ ಫೈಂಡ್ ಮಾಡಕ್ ಹೇಳಿದ್ರು, ಅವೆರಡನ್ನು ಫೈಂಡ್ ಮಾಡಿದ್ವಿ. ಇದಾದ್ಮೇಲೆ ಏನಂತ ಹೇಳಿದ್ರೆ ಅಂತಂದ್ರೆ LCM ಇಂಟು HCF ಆಫ್ ದೋಸ್ 2 ನಂಬರ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ನಂಬರ್ಸ್. ಅದನ್ನು ವೆರಿಫೈ ಮಾಡಕ್ ಹೇಳಿದ್ರೆ. ಓಕೆ. ಈಗ ಏನ್ ಮಾಡೋಣ? ವೆರಿಫಿಕೇಶನ್ಗೆ ಹೋಗೋಣ. ವೆರಿಫಿಕೇಶನ್. ಸೊ ವೆರಿಫಿಕೇಶನ್ ಅಲ್ಲಿ HCF ಇಂಟು LCM ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೋಸ್ 2 ನಂಬರ್ಸ್, ಅವನ AB ಅಂತ ಅನ್ಕೊಳ್ಳೋಣ. ಸೊ HCF ಎಷ್ಟಿದೆ? 2, LCM 23,460 ಅಂಡ್ ಇಟ್ ಈಸ್ ಈಕ್ವಲ್ ಟು A 510 ಇಂಟು B 92. ಮಲ್ಟಿಪ್ಲೈ ಮಾಡಿ 2 0s are 0, 2 6s are 12, 2 4s are 8 plus 1 9, 2 3s are 6, 2 2s are 4. ಈ ಕಡೆ ಎಷ್ಟು ಬರುತ್ತೆ? 92 51. ಸೊ ಇಲ್ಲಿ 0 ಇದೆಯಲ್ಲ, ಆ 0 ಇಲ್ಲಿ ಹಾಕೊಂಬೇಡ. 1 2s are 2, 5 2s are 10 plus 9, 19 ಕ್ಯಾರಿ 1, 9 5s are 45 plus 1 46. ನಾನು ಸಿಂಗಲ್ ಲೈನ್ ಮಲ್ಟಿಪ್ಲಿಕೇಶನ್ ಮಾಡಿರೋದು, ನೀವು ಬೇಕಿದ್ರೆ 1 by 1 ಯಾವ ರೀತಿ ನೀವು ಮಲ್ಟಿಪ್ಲೈ ಮಾಡ್ತೀರಾ ಆ ರೀತಿ ಮಾಡಿ. ಸೊ 46,920 ಹೆನ್ಸ್ ವೆರಿಫೈಡ್. ಸೊ ಎರಡು ಕಡೆನೂ ಟ್ರೂ ಆಯ್ತಲ್ಲ, ಹಾಗಾಗಿ ಏನಾಯ್ತು ಅಂತಂದ್ರೆ ವೆರಿಫೈ ಆಯ್ತು, ಹೆನ್ಸ್ ವೆರಿಫೈಡ್. ಓಕೆ. ನೆಕ್ಸ್ಟ್ ಕ್ವಶನ್. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ 2 zeros of the polynomial p of x equal to x square plus 3x plus 1, then find the values of 1 by alpha plus 1 by beta and the b part is alpha square plus beta square. ಇಲ್ಲಿ ಆಲ್ಫಾ ಮತ್ತು ಬೀಟಾ ಝೀರೋಸ್, ಹೌದಾ? ಓಕೆ. ನೋಡಿ, ಸಮ್ ಆಫ್ ಝೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ನಿಮ್ಗೆ ಗೊತ್ತಿರ್ಬೋದು. ವಿ ನೋ ದಟ್ ಏನು, ಅದಕ್ಕೆ ಮುಂಚೆ ಇಲ್ಲಿ ABC ವ್ಯಾಲ್ಯೂನ ಬರ್ಕೊಂಡ್ಬಿಡ್ತೀನಿ.
ಏನು ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಸೊ ಇದನ್ನ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಫಾರ್ಮ್ಗೆ ಕಂಪೇರ್ ಮಾಡಿದಾಗ ವಿ ಕ್ಯಾನ್ ರೈಟ್ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು 3 ಆ್ಯಂಡ್ ಸಿ ಈಕ್ವಲ್ ಟು 1. ಓಕೆ, ಈಗ ವಿ ನೋ ದ್ಯಾಟ್ sum of the roots, that is alpha plus beta equal to minus b by a, that is nothing but minus 3 by 1. It is nothing but minus 3. So alpha plus beta ಎಷ್ಟು ಬಂತು, minus 3 ಬಂತು. ಇನ್ನು product of the roots alpha into beta ಏನಿದೆ, c by a, so it is nothing but 1 by 1, finally 1. ಸೊ ಇಷ್ಟು ನಮ್ಮ ಹತ್ರ ಇದೆ. ಈಗ ಎ ಪಾರ್ಟಿಗೆ ಬರೋಣ. ಎ ಪಾರ್ಟಲ್ಲಿ ಏನಿದೆ, 1 by alpha plus 1 by beta ಅಂತ ಇದೆ. ಸೊ ದಿಸ್ ಇಂಪ್ಲೈಸ್ ಇಲ್ಲಿ ಎಲ್ ಸಿ ಎಂ ತಗೊಂಡ್ರೆ ಆಲ್ಫಾ ಮತ್ತು ಬೀಟಾ ಎಲ್ ಸಿ ಎಂ ಆಲ್ಫಾ ಇಂಟು ಬೀಟಾ. ಸೊ ಬೀಟಾ ಇಲ್ಲಿಗೆ ಬರ್ತದೆ, ಆಲ್ಫಾ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆದ್ರೆ ಬೀಟಾ ಪ್ಲಸ್ ಅಲ್ಫಾ, ಅಥವಾ ಐ ಕ್ಯಾನ್ ರೈಟ್ ಇಟ್ ಆಸ್ ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಏನಿದೆ ಆನ್ಸರ್, -3 ಇದೆ. ಆಲ್ಫಾ ಇಂಟು ಬೀಟಾ ಅಂತಂದ್ರೆ ವ್ಯಾಲ್ಯೂ 1 ಇದೆ. ದೇರ್ ಫೋರ್ ಫೈನಲ್ ಆನ್ಸರ್ ಈಸ್ -3. ಸೊ ಇದು ಫಸ್ಟ್ ಪಾರ್ಟ್ ಅಥವಾ ಎ ಪಾರ್ಟ್. ಇನ್ನು ಬಿ ಪಾರ್ಟಿಗೆ ಬಂದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ ಇದೆ. Alpha square plus beta square can be written as alpha plus beta whole square minus 2 times of alpha beta. So ಇದು ಯಾವ ಕಡೆಯಿಂದ ಬರ್ತದೆ ಅಂತಂದ್ರೆ alpha into beta whole square, a plus b whole square ಫಾರ್ಮ್ ನ ಎಕ್ಸ್ಪ್ಯಾಂಡ್ ಮಾಡಿ. alpha square plus beta square plus 2 into alpha beta. ಈ 2 alpha beta ನ ಲೆಫ್ಟ್ ಸೈಡ್ ತಗೊಂಡ್ರೆ alpha plus beta whole square minus 2 times of alpha beta equals to alpha square plus ಬೀಟಾ ಸ್ಕ್ವೇರ್. ನೋಡಿ ಇದನ್ನೇ ನಾವು ಬರ್ಕೊಟ್ಟಿರೋದು, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ ಅಂತ. ಸೊ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಏನಿದೆ, -3 ಇದೆ. ಸೊ -3 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಇಂಟು ಬಿ2 ಅಂತಂದ್ರೆ 1 ಇದೆ. ಸೊ ಇಟ್ ಈಸ್ ಈಕ್ವಲ್ ಟು -3 ಸ್ಕ್ವೇರ್ ಅಂದ್ರೆ 9 ಮೈನಸ್ 2 1 2. ಸೊ 9 minus 2 means 7. Therefore alpha square plus beta square is 7. ನೆಕ್ಸ್ಟ್ ಕ್ವಶನ್, ಇದು ಕೂಡ ಅಷ್ಟೇ, ಇದು ಆರ್ ಅಂತ ಕೊಡ್ತಾರಲ್ಲ, ಸೆಕೆಂಡ್ ಕ್ವಶನ್. ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 6x ಪ್ಲಸ್ ಕೆ ಈಸ್ ಟ್ವೈಸ್ ದ ಅದರ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಇದೆ. ಓಕೆ, ಈಗ ಸೊಲ್ಯೂಷನ್. ಲೆಟ್ ಆಲ್ಫಾ ಅಂಡ್ ಬೀಟಾ be 2 zeros. So condition ಏನಿದೆ, if alpha is equal to alpha then beta will be equal to 2 times of alpha. ಅಂದ್ರೆ one of the zeros is 2 times of the other. ಒಂದು ಝೀರೋ ಇನ್ನೊಂದು ಝೀರೋ ಡಬಲ್ ಇದೆ ಅಂತ. ಸೊ 1 0 ಆಲ್ಫಾ ತಗೊಂಡ್ರೆ ಇನ್ನೊಂದು ಝೀರೋ 2 times ಆಫ್ ಆಲ್ಫಾ ಅಂತ ತಗೋಬಹುದು. ಈಗ ಸೇಮ್ ಪ್ರೊಸೆಸ್ ಇಲ್ಲಿ ಗಿವನ್ ಎಕ್ಸ್ಪ್ರೆಷನ್ ಏನಿದೆ, ಗಿವನ್ 2x square minus 6x plus k. So by comparing this with ax square plus bx plus c, we can write a means 2, b means -6 and c means k. Okay, ಈಗ sum of the roots ಗೊತ್ತಿದೆ, alpha plus beta minus b by a. Okay, alpha ಅಂತಂದ್ರೆ alpha plus beta ಅಂದ್ರೆ 2 alpha, so it is equal to ಮೈನಸ್ ಬಿ ಅಂದ್ರೆ -6 ಬೈ ಎ ಅಂತಂದ್ರೆ 2. ಸೊ ಆಲ್ಫಾ ಪ್ಲಸ್ 2 ಆಲ್ಫಾ ಅಂತಾರೆ 3 ಆಲ್ಫಾ, ಇಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 6 by 2. ಸೊ ದಟ್ ಈಸ್ 2 1s 2 3s. ಸೊ ದಿಸ್ ಇಂಪ್ಲೈಸ್ 3 alpha is equal to 3, alpha equal to 3 by 3, that is 1. So from this we came to know that the value of alpha is 1. Okay, ಈಗ ಪ್ರಾಡಕ್ಟ್ ಆಫ್ ದ ರೂಟ್ಸ್, ಅಗೇನ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಗೊತ್ತಿದೆ ನಮಗೆ, ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಮೀನ್ಸ್ ಓಕೆ ಆಲ್ಫಾ, ಬೀಟಾ ಅಂತಂದ್ರೆ 2 ಆಲ್ಫಾ, ಸೊ ಇಟ್ ಈಸ್ ಈಕ್ವಲ್ ಟು ಸಿ ಅಂತಂದ್ರೆ ಕೆ ಬೈ ಎ ಅಂತಂದ್ರೆ 2. ಎ ಆಲ್ಫಾ ಅಂದ್ರೆ 1 ಸಿಕ್ಕಿದೆ ನಮಗೆ, 2 ಇಂಟು ಅಗೇನ್ ಆಲ್ಫಾ ಅಂದ್ರೆ 1, ಸೊ ಇಟ್ ಈಸ್ ಈಕ್ವಲ್ ಟು ಕೆ ಬೈ 2. 2 1s 2, ಅಗೇನ್ 2 1s 2, ಸೊ k 2 equal to k by 2. ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ we will come to know that the value of k is equal to 4, not 2, it is 4. 2 2s are 4. Therefore the value of k is 4.
Okay, next question. A train travels 480 km at a uniform speed. If the speed had been 10 km per hour more, it would have taken 4 hours less for the same journey. Find the speed of the train. Okay. Solution. Distance ಎಷ್ಟಿದೆ ಅಂದರೆ 480 ಕಿಲೋಮೀಟರ್ಸ್ ಇದೆ. ಸೊ ಡಿಸ್ಟೆನ್ಸ್ ಡಿ ಈಕ್ವಲ್ ಟು 480 ಕಿಲೋಮೀಟರ್ಸ್. ಓಕೆ. ಆಮೇಲೆ ಸ್ಪೀಡ್ ಏನಾಗಿರಲಿ ಅಂದರೆ ಎಕ್ಸ್ ಇರಲಿ. ಲೆಟ್ ಸ್ಪೀಡ್ ಆಫ್ ದ ಟ್ರೈನ್, ಲೆಟ್ ಸ್ಪೀಡ್ ಆಫ್ ದ ಟ್ರೈನ್ ಬಿ ಎಕ್ಸ್. ಓಕೆ. ಹಾಗಾದ್ರೆ ಫಾರ್ಮುಲಾ ಏನಿದೆ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ಇದೆ. ಸ್ಪೀಡ್ ಕೊಟ್ಟಿದ್ರೆ ಎಕ್ಸ್ ಅಂತ ಹೇಳಿ, ಸ್ಪೀಡ್ ಕೊಟ್ಟಿಲ್ಲ ಎಕ್ಸ್. ಡಿಸ್ಟೆನ್ಸ್ 480 ಕಿಲೋಮೀಟರ್ ಇದೆ, ಟೈಮ್ ಗೊತ್ತಿಲ್ಲ ಟೈಮ್ ಟಿ. ಸೊ ಟೈಮ್ ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಟೈಮ್ ಈಕ್ವಲ್ ಟು 480 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಓಕೆ. ಯಾಕೆಂತಂದ್ರೆ 4 ಅವರ್ ಲೆಸ್ ಅಂತ ಇದೆ. ಅಂದ್ರೆ ಫಸ್ಟ್ ಜರ್ನಿ ಮಾಡಿದಾಗ ಎಷ್ಟು ಟೈಮ್ ತಗೊಂತೀವಿ ಮತ್ತೆ ಸೆಕೆಂಡ್ ಜರ್ನಿ ಮಾಡಿದಾಗ ಎಷ್ಟು ಟೈಮ್ ತಗೊಂತು ಅಂತ ಫೈಂಡ್ ಮಾಡಿ ಆ ಎರಡು ಟೈಮ್ಗಳನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ ಅಂತಂದ್ರೆ 4 ಅವರ್ ಲೆಸ್ ಬರಬೇಕು. ಆ ಎರಡು ಟೈಮ್ಗಳ ಡಿಸ್ಟೆನ್ಸ್ ಎಷ್ಟು ಬರಬೇಕು ಅಂದ್ರೆ 4 ಅವರ್ ಲೆಸ್ ಬರಬೇಕು, 4 ಅವರ್ ಬರಬೇಕು. ಡಿಸ್ಟೆನ್ಸ್ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟೂ ಟೈಮ್ಸ್ should be equal to 4. So from that we can calculate the speed. Okay. Time taken. So from this we can write time taken. So is equal to 480 divided by x. Okay. So ಇಲ್ಲಿ ವರೆಗೆ ಆಯ್ತು. ಈಗ ನೆಕ್ಸ್ಟ್ ನೋಡಿ, if the speed had been 10 km more, if the speed had been 10 km per hour more. ಸೊ ಇದನ್ನ ಹೆಂಗ್ ಬರೀತೀವಿ ಅಂತಂದ್ರೆ ಮೊದಲ ಸ್ಪೀಡ್ ಎಕ್ಸ್ ಇತ್ತು, ಈಗೇನಾದ್ರೂ ಎಕ್ಸ್ ಪ್ಲಸ್ 10 ಆದ್ರೆ ಅಂತ. ಸೊ ಈಗ ಸ್ಪೀಡ್ ಇದಾದ್ರೆ ಸೊ ಈಗ ಟೈಮ್ ಎಷ್ಟಾಗ್ತದೆ? ಟೈಮ್ ಟೇಕನ್ ವಿಲ್ ಬಿ ಈಕ್ವಲ್ ಟು 480 ಡಿಸ್ಟೆನ್ಸ್ ಬೈ ಸ್ಪೀಡ್, ದಟ್ ಈಸ್ ಎಕ್ಸ್ ಪ್ಲಸ್ 10. ಇದು ಮೊದಲೇ ಟೈಮ್, ಇದು ನೆಕ್ಸ್ಟ್ ಟೈಮ್. ಸೊ ಡಿಫರೆನ್ಸ್ ವಿಲ್ ಬಿ 4 ಅವರ್ಸ್. Therefore, from the data we can write 480 by x minus 480 by x plus 10. So this will be equal to 4 hours. ನೋಡಿ ಇದರಿಂದ ಏನ್ ಗೊತ್ತಾಗುತ್ತೆ ನಮಗೆ ಅಂದ್ರೆ ಇಲ್ಲಿ 480 by x minus 480 by x plus 10 ಯಾಕೆ ಬರೀಬೇಕು? 480 by x plus 10 ಮೊದಲು ಬರೋದು, ಆಮೇಲೆ 480 by x ಬರಿಬೋದಲ್ಲ ಅಂತಂದ್ರೆ ನೋ. 480 by x ಮತ್ತು 480 by x plus 10 ಅಲ್ಲಿ ಯಾವ ಫ್ರಾಕ್ಷನ್ ದೊಡ್ಡದು ಅಂತಂದ್ರೆ 480 by x. ಹೆಂಗ್ ಹೇಳ್ತೀರಾ ಅಂತಂದ್ರೆ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ, ಇಲ್ಲಿ x ಇದೆ, ಇಲ್ಲಿ x plus 10 ಇದೆ. ಡಿನಾಮಿನೇಟರ್ ಜಾಸ್ತಿ ಆಯ್ತು ಅಂತಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ ಕಡಿಮೆ ಆಗ್ತದೆ. ಹಾಗಾಗಿ 480 by x plus 10 ಅದು ಇದು ಸ್ಮಾಲರ್ ಫ್ರಾಕ್ಷನ್, ಇದು ಲಾರ್ಜರ್ ಫ್ರಾಕ್ಷನ್. ಹಾಗಾಗಿ ಮೊದಲು ದೊಡ್ಡ ಫ್ರಾಕ್ಷನ್ ಬರ್ತಿದ್ದೀನಿ, ಆಮೇಲೆ ಸಣ್ಣ ಫ್ರಾಕ್ಷನ್ ಬರ್ತಿದ್ದೀನಿ. ಸಬ್ಟ್ರಾಕ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಕ್ವಾಂಟಿಟಿ 4 ಬಂತು. ಈಗೇನ್ ಮಾಡಿ ಅಂತಂದ್ರೆ LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ ಅಂದ್ರೇನೆ ನಮಗೆ ಬೇಕಾಗಿರೋಂಥ ಸ್ಪೀಡ್. ಓಕೆ. ಈಗ ಸಿಂಪ್ಲಿಫೈ ಮಾಡೋಣ. ನಾವು ಟೇಕ್ ದ ಕ್ರಾಸ್ ಮಲ್ಟಿಪ್ಲಿಕೇಶನ್, ದಟ್ ಈಸ್ 480 ಇಂಟು ಎಕ್ಸ್ ಪ್ಲಸ್ 10 ಮೈನಸ್ 480 ಇಂಟು ಎಕ್ಸ್. ಸೊ ಇಟ್ ಈಸ್ ಈಕ್ವಲ್ ಟು 4 ಹೋಲ್ ಡಿವೈಡೆಡ್ ಬೈ ಏನ್ ಬರುತ್ತೆ? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಬರುತ್ತೆ. ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10. ಇಲ್ಲಿ ಹೋಲ್ ಡಿವೈಡೆಡ್ ಬೈ ಬಂದಿರ್ತದೆ, ಅದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆ. ಈಗ 480 ಇಂಟು ಎಕ್ಸ್ ಈಸ್, ಅದಕ್ಕೆ ಮುಂಚೆ ಈಕ್ವೇಶನ್ ಎರಡು ಕಡೆ 4 ಇಂದ ಡಿವೈಡ್ ಮಾಡಿಬೇಡ. ಇಲ್ಲೂ 4, ಇಲ್ಲೂ 4, ಇಲ್ಲೂ 4 ಇಂದ ಡಿವೈಡ್ ಮಾಡಿ. ಸೊ ಇಲ್ಲಿ ಎಷ್ಟು ಬರ್ತದೆ? 120. ಇಲ್ಲೂ ಕೂಡ 120. ಈ 4 ಕ್ಯಾನ್ಸಲ್ ಆಯ್ತು. ಸೊ ಈಗ ಮಲ್ಟಿಪ್ಲೈ ಮಾಡಿ 120 ಇಂಟು ಎಕ್ಸ್, ದಟ್ ಈಸ್ 120 ಎಕ್ಸ್ ಪ್ಲಸ್ 120 ಇಂಟು 10 ಅಂದ್ರೆ 1200 ಮೈನಸ್ 120 ಎಕ್ಸ್. It is equal to x into x is x square plus x into 10 is 10x. ಈಗ ಈ 120x ಮತ್ತು ಈ 120x ಎರಡನ್ನು ಕ್ಯಾನ್ಸಲ್ ಆಗಿಬಿಡ್ತಾವೆ. ಇದು ಪ್ಲಸ್ ಇದು ಮೈನಸ್ ಇರೋದ್ರಿಂದ 1200 ಲೆಫ್ಟ್ ಸೈಡ್ ತಗೊಂಡ್ಬಿಟ್ರಿ. ಎಕ್ಸ್ ಸ್ಕ್ವೇರ್
ಪ್ಲಸ್ 10x, ಇದು ಈ ಕಡೆ ಬಂದ್ರೆ ಮೈನಸ್ ಆಯಿತು, ಮೈನಸ್ 1200 ಈಕ್ವಲ್ ಟು 0. ಈಗ ಇದ್ಯಾವುದು ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. 1200 ನ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಆಗಿ ಬರೀಬೇಕು. ಮಲ್ಟಿಪ್ಲೈ ಮಾಡಿದ್ರೆ 1200 ಬರಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ 10 ಬರಬೇಕು. ಇದನ್ನ 40 ಇಂಟು 30 ಅಂತ ಬರೀಬಹುದು. ನೋಡಿ, 40 ಇಂಟು 30 ಅಂದ್ರೆ 1200, ಪ್ಲಸ್ 40 ತಗೊಂಡು ಮೈನಸ್ 30 ತಗೊಂಡ್ಬಿಟ್ರೆ ಮೈನಸ್ 1200 ಬರುತ್ತೆ. ಪ್ಲಸ್ 40 ನಲ್ಲಿ ಮೈನಸ್ 30ನ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ 10 ಬರ್ತದೆ. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಮೈನಸ್ 30x ಅಂದ್ರೆ ಈ 10x ನ ಈ ರೀತಿ ಸ್ಪ್ಲಿಟ್ ಮಾಡ್ತಾ ಇರೋದು, ಮೈನಸ್ 1200 ಈಕ್ವಲ್ ಟು 0. ಈಗ ಈ ಎರಡು ಟರ್ಮ್ ಇಂದ x ನ ಕಾಮನ್ ತೆಗಿರಿ, x ಪ್ಲಸ್ 40 ಮಾತ್ರ ಬಂತು. ಈ ಎರಡು ಟರ್ಮ್ ಇಂದ ಮೈನಸ್ 30 ಕಾಮನ್ ತೆಗಿರಿ, ಇಲ್ಲೂ ಕೂಡ x ಪ್ಲಸ್ 40 ಉಳಿಯುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 0. ಈಗ x ಪ್ಲಸ್ 40 ಕಾಮನ್ ಇರೋದ್ರಿಂದ ಅಗೇನ್ ಟೇಕ್ ದ ಹೋಲ್ ಬ್ರಾಕೆಟ್, x ಪ್ಲಸ್ 40ನೇ ಕಾಮನ್ ತೆಗೆದ್ರೆ x ಮೈನಸ್ 30 ಮತ್ತೊಂದು ಬ್ರಾಕೆಟ್ ಅಲ್ಲಿ ಉಳಿಯುತ್ತೆ. ಸೊ ಪ್ರಾಡಕ್ಟ್ ಆಫ್ ಟೂ ರಿಯಲ್ ನಂಬರ್ಸ್ ಈಸ್ ಈಕ್ವಲ್ ಟು 0. This happens only when x plus 40 is equal to 0 or x minus 30 equal to 0. So ಇದರರ್ಥ x equal to 40 ಈ ಕಡೆ ಬಂದ್ರೆ minus 40, x equal to 30 ಈ ಕಡೆ ಬಂದ್ರೆ plus 30. So ಇದು ನೆಗೆಟಿವ್ ಕ್ವಾಂಟಿಟಿ ಆಗಿರೋದ್ರಿಂದ it is rejected and this is accepted. Therefore, speed of the train is equal to 30 kilometer per hour. This was the speed of the train. Next question is, the altitude of a right triangle is 7 cm less than its base. If the hypotenuse is 13 cm, find the other two sides ಅಂತ ಹೇಳಿದೆ. ಸೊ ರೆಫರೆನ್ಸ್ಗೆ ನಾನೇನು ಮಾಡ್ತೀನಿ ಅಂತಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೋಣ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ದೀನಿ. ಲೆಟ್ ನೇಮ್ ಇಟ್ ಆಸ್ ಎ ಬಿ ಸಿ. ಸೊ ರೈಟ್ ಆಂಗಲ್ ಇರೋದು ಬಿ ಹತ್ರ. ಇದೇನು ಹೇಳ್ತಾನೆ ಅಂದ್ರೆ, ಆಲ್ಟಿಟ್ಯೂಡ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ 7 cm ಲೆಸ್ ದನ್ ಇಟ್ಸ್ ಬೇಸ್. ಲೆಟ್ ಬೇಸ್ ಬಿ ಎಕ್ಸ್. ಸೊಲ್ಯೂಷನ್, ಲೆಟ್ ಬೇಸ್ ದಟ್ ಈಸ್ ಬಿ ಸಿ ಬಿ ಎಕ್ಸ್. ಹಾಗಾದ್ರೆ ಆಲ್ಟಿಟ್ಯೂಡ್ ಏನಾಗಬೇಕು, ಬೇಸ್ಗಿಂತಲೂ 7 cm ಕಡಿಮೆ ಇರಬೇಕು. ಸೊ ಇಟ್ ಶುಡ್ ಬಿ ಎಕ್ಸ್ ಮೈನಸ್ 7. ಸೊ ಬೇಸ್ ಏನಾದರೂ ಎಕ್ಸ್ ಆದ್ರೆ ಆಲ್ಟಿಟ್ಯೂಡ್ ಎಕ್ಸ್ ಮೈನಸ್ 7. ಆಮೇಲೆ ಹೈಪೋಟೆನ್ಯೂಸ್ ಅವರೇ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 13 cm ಅಂತ ಕೊಟ್ಟಿದ್ದಾರೆ. ಸೊ ಹೈಪೋಟೆನ್ಯೂಸ್ ಯಾವ್ದಿಲ್ಲಿ ಫಿಗರ್ ಅಲ್ಲಿ ಎ ಸಿ. ಸೊ ಇಟ್ ಈಸ್ 13 cm. ಸೊ ಫ್ರಮ್ ಪೈಥಾಗೋರಸ್ ಥಿಯರಮ್ ROUS ಅಥವಾ RUS. We can write it as AB square plus BC square equal to AC square. Okay. AB square plus BC square plus AC square ಅಂತೇಳಿ ಬರಿಬಹುದು. ಓಕೆ, ಎ ಬಿ ಅಂತಂದ್ರೆ ಎಕ್ಸ್ ಮೈನಸ್ 7, ಸೊ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್, ಪ್ಲಸ್ ಬಿ ಸಿ ಅಂತಂದ್ರೆ ಎಕ್ಸ್, ಸೊ ಎಕ್ಸ್ ಸ್ಕ್ವೇರ್, ಎ ಸಿ ಅಂತಂದ್ರೆ 13, ಸೊ 13 ಸ್ಕ್ವೇರ್. ಐ ಥಿಂಕ್ ಇಟ್ ಈಸ್ ಎ ಪೈಥಾಗೋರಸ್. ಓಕೆ, ಈಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ದಟ್ ಈಸ್ 2 ಇಂಟು ಎಕ್ಸ್ ಇಂಟು 7, ಸೊ 2 7s 14x ಆಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು 13 ಸ್ಕ್ವೇರ್ ಅಂತಂದ್ರೆ 169. ನೌ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಟ್ ಈಸ್ 2x ಸ್ಕ್ವೇರ್. x square minus 14x plus 49, 169 left side bandre minus 169, it is equal to 0. So 2x square minus 14x, 49 minus 160 ಅಂತಂದ್ರೆ minus 120, it is equal to 0. ಈಗ ಥ್ರೂಔಟ್ ನಾವೇನ್ ಮಾಡ್ಬೋದು ಅಂತಂದ್ರೆ
2 ಇಂದ ಡಿವೈಡ್ ಮಾಡಬಹುದು. ಯಾಕಂದ್ರೆ 2x² ಅಲ್ಲಿ 2 ಇದೆ ಮತ್ತು 14 ಅದು ಕೂಡ 2 ಇಂದ ಡಿವೈಡ್ ಆಗುತ್ತೆ, ಮತ್ತೆ 120 ಕೂಡ 2 ಇಂದ ಡಿವೈಡ್ ಆಗುತ್ತೆ. ಸೊ ಡಿವೈಡಿಂಗ್ ಬೈ 2 ಆನ್ ಬೋತ್ ಸೈಡ್ ವಿ ಗೆಟ್ x² minus 7x minus 60 equal to 0. ಅಗೇನ್ ನಾವೇನ್ ಮಾಡ್ಬೋದು ಅಂತಂದ್ರೆ ಈ 60 ನ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಮೆಥಡ್ ಪ್ರಕಾರ 60 ನ ಏನ್ ಮಾಡ್ಬೇಕು ಅಂದ್ರೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಆಗಿ ಬರೀಬೇಕು. ಮಲ್ಟಿಪ್ಲೈ ಮಾಡಿದ್ರೆ 60 ಬರ್ತಿರ್ಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ 7 ಬರ್ತಿರ್ಬೇಕು. 12 5s 60, ಇದು ಮೈನಸ್ ತಗೊಳ್ರಿ, ಇದು ಪ್ಲಸ್ ತಗೊಳ್ಳಿ. -12 + 5 ಅಂದ್ರೆ -60 ಬರುತ್ತೆ, -12 + 5 ಅಂದ್ರೆ -7 ಬರುತ್ತೆ. therefore x² minus 7x ಅನ್ನ -12x plus 5x ಅಂತ ಬರಿಬಹುದು and -60 and it is equal to 0. ಈ ಎರಡು ಟರ್ಮ್ಗಳಿಂದ x ಕಾಮನ್ ತೆಗೆದ್ರೆ x -12, ಈ ಎರಡು ಟರ್ಮ್ಗಳಿಂದ 5 ಕಾಮನ್ ತೆಗೆದ್ರೆ ಅಗೇನ್ x -12 ಮಾತ್ರ ಉಳಿತದೆ, it is equal to 0. Again this x minus 12 is common. Take x minus 12 as a common factor. So we will be left with x plus 5 in the other bracket. So it is equal to 0. This happens only when both of them are 0 or any one of them are 0. That is x minus 12 equal to 0 or x plus 5 equal to 0. ಇದು 0 ಆಗಿರಬೇಕಿಲ್ಲ, ಇದು 0 ಆಗಿರಬೇಕು, ಅಂದಾಗ ಮಾತ್ರ ಪ್ರಾಡಕ್ಟ್ 0 ಆಗಕ್ಕೆ ಸಾಧ್ಯ. ಸೊ x minus 12 equal to 0 ಆದ್ರೆ x equal to 12, x equal to -5. BC ಅನ್ನೋದೊಂದು ಡಿಸ್ಟೆನ್ಸ್ ಆಗಿರೋದ್ರಿಂದ ಅದು ಯಾವಾಗಲೂ ಪಾಸಿಟಿವ್ ಕ್ವಾಂಟಿಟಿ ಆಗಿರ್ತದೆ. ಇಲ್ಲಿ ನೆಗೆಟಿವ್ ಬಂದಿರೋದ್ರಿಂದ ದಿಸ್ x equal to -5 is rejected and x equal to 12 is accepted. Therefore the other two sides are, so ಇಲ್ಲಿ ಬೇಸ್ ಮತ್ತು ಆಲ್ಟಿಟ್ಯೂಡ್ ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ದಟ್ ಈಸ್ ಬೇಸ್ is equal to x, that is 12. ಸೊ ಬೇಸ್ ಎಷ್ಟಿರುತ್ತೆ ಅಂದ್ರೆ 12 ಸೆಂಟಿಮೀಟರ್. ಇನ್ನು ಆಲ್ಟಿಟ್ಯೂಡ್ ಎಷ್ಟಿದೆ ಅಂತಂದ್ರೆ x minus 7 ಅಂತ ಇದೆ. ಸೊ ಇಟ್ ಈಸ್ x minus 7. therefore 12 minus 7 ಅಂತಂದ್ರೆ ಆಲ್ಟಿಟ್ಯೂಡ್ ಎಷ್ಟಿರುತ್ತೆ 5 ಸೆಂಟಿಮೀಟರ್ ಇರುತ್ತೆ. therefore base is 12 centimeter and altitude is 5 centimeter. Next question, find the discriminant of the quadratic equation x² plus 7x plus 12 equal to 0. If the real roots exist for the equation, then find them. So first ಏನ್ ಮಾಡಬೇಕು, ಡಿಸ್ಕ್ರಿಮಿನೆಂಟ್ ಫೈಂಡ್ ಮಾಡಬೇಕು. ಡಿಸ್ಕ್ರಿಮಿನೆಂಟ್ ಫೈಂಡ್ ಮಾಡಿದಾಗ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಅದರ ರೂಟ್ಸ್ ಅನ್ನ ಫೈಂಡ್ ಮಾಡಬೇಕು. ಡಿಸ್ಕ್ರಿಮಿನೆಂಟ್ ಫೈಂಡ್ ಮಾಡಕ್ ಹೋದಾಗ ಇಲ್ಲಿ 3 ಕಂಡೀಷನ್ಸ್ ನಿಮ್ಗೆ ಗೊತ್ತಿರಬೇಕು. ಇಫ್ ಡೆಲ್ಟಾ ಈಸ್ 0, ಡೆಲ್ಟಾ ಅಂದ್ರೆ ಡಿಸ್ಕ್ರಿಮಿನೆಂಟ್. ಇಫ್ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0, then the roots will be real and distinct. ಬೇರೆ ಬೇರೆ ರೂಟ್ಸ್ ಇರ್ತವೆ ಮತ್ತು ರಿಯಲ್ ರೂಟ್ಸ್ ಇರ್ತವೆ. ಒಂದು ವೇಳೆ ಡೆಲ್ಟಾ ಈಕ್ವಲ್ ಟು 0 ಬಂತು ಅಂತಂದ್ರೆ ರಿಯಲ್ ರೂಟ್ಸ್ ಇರ್ತವೆ ಬಟ್ ದೇ ವಿಲ್ ಬಿ ಈಕ್ವಲ್. ಒಂದು ವೇಳೆ ಡೆಲ್ಟಾ ಏನಾದರೂ ನೆಗೆಟಿವ್ ಬಂತು ಅಂತಂದ್ರೆ ದೇರ್ ವಿಲ್ ಬಿ ನೋ ರಿಯಲ್ ರೂಟ್ಸ್. ರಿಯಲ್ ರೂಟ್ಸ್ ಇರಲ್ಲ ಬಟ್ ಇಮ್ಯಾಜಿನರಿ ರೂಟ್ಸ್ ಇರ್ತವೆ. ಇಟ್ ಈಸ್ ಬಿಯಾಂಡ್ ದ ಸ್ಕೋಪ್ ಆಫ್ ದ ಸಿಲೆಬಸ್ ಫಾರ್ ದ 10th ಸ್ಟ್ಯಾಂಡರ್ಡ್. ಓಕೆ, ಈಗ ಗಿವನ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಗಿವನ್ equation is x² plus 7x plus 12 equal to 0. Compare this with the standard form of the quadratic equation, that is ax² plus bx plus c equal to 0. From this we can write a is equal to 1 and b is equal to 7 and c is equal to 12. We know that discriminant is given by delta equal to b² minus 4ac. So it is nothing but b means 7 square minus 4, a andre 1, c andre 12. 7 square means 49 minus 4 ones are 4, 4 12s are, ಅಥವಾ 12 4s are 48. So 49 minus 48 means 1, that is greater than 0. This implies delta is greater than 0. So ಇದರ ಅರ್ಥ ಏನು ಅಂತಂದ್ರೆ the equation has real roots. The equation has ರಿಯಲ್ ರೂಟ್ಸ್. ಓಕೆ, ಈಗ ರಿಯಲ್ ರೂಟ್ಸ್ ಇದೆ ಅಂತಂದ್ರೆ ಆ ರೂಟ್ಸ್ ಗಳನ್ನ ನಾವೇನ್ ಮಾಡ್ಬೇಕು, ಈಗ ಫೈಂಡ್ ಮಾಡ್ಬೇಕು. ಓಕೆ, ಈಗ ಈಕ್ವೇಶನ್ ನ ಕನ್ಸಿಡರ್ ಮಾಡಿ. ಕನ್ಸಿಡರ್ ದ ಈಕ್ವೇಶನ್ ದಟ್ ಈಸ್ x² plus 7x plus 12 ಸೊ ಈಕ್ವಲ್ ಟು 0. ಇಲ್ಲಿ ಯಾವುದೇ ಮೆಥಡ್ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಮಿಡಲ್ ಟರ್ಮ್ ಸ್ಪ್ಲಿಟಿಂಗ್ ಮೆಥಡ್ ಇದೆಯಲ್ಲ ಆ ಫಾರ್ಮ್ ನೇ ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ 12 ಇದೆ, ಇಲ್ಲಿ 1 ಇದೆ ಅಂತಂದ್ರೆ 12 1s are 12. ನೋಡಿ, ಮಿಡಲ್ ಟರ್ಮ್ ಸ್ಪ್ಲಿಟಿಂಗ್ ಮೆಥಡ್ ಮಾಡುವಾಗ ಕೋಎಫಿಷಿಯಂಟ್ ಆಫ್ x² ಮತ್ತು
ಕಾನ್ಸ್ಟೆಂಟ್ ಟರ್ಮ್ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಈ ಮೊದಲೆಲ್ಲ ಹೇಳಿದಂತ ಪ್ರಾಬ್ಲಮ್ಸ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 1 ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಸಿ ಮಾತ್ರ ತಗೊಂಡಿದ್ದೀನಿ ಅಷ್ಟೇನೆ. ಓಕೆ, ಈಗ 12 ಇದೆ ಅಂತಂದ್ರೆ 4 3 12 ಅಂತ ಬರಿಬಹುದು. 4 + 3 ಎಷ್ಟಾಗುತ್ತೆ? 7 ಆಗುತ್ತೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಕ್ಯಾನ್ ಬಿ ರಿಟನ್ ಆಸ್ 4x ಪ್ಲಸ್ 3x. ಅಗೇನ್ 4 3 12 ಬರುತ್ತದೆ. ಸೊ ಪ್ಲಸ್ 12 ಈಕ್ವಲ್ ಟು 0. Now from these two terms take x as a common factor. So we get x plus 4 in the bracket. ಈ ಎರಡು ಟರ್ಮ್ಗಳಿಂದ 3 ಕಾಮನ್ ತೆಗಿರಿ, x plus 4 ಬರುತ್ತೆ. It is equal to 0. Again x plus 4 ಕಾಮನ್ ತೆಗಿರಿ, ಇನ್ನೊಂದು ಬ್ರಾಕೆಟ್ ಅಲ್ಲಿ ಏನು ಉಳಿತದೆ? x ಮತ್ತು 3 ಉಳಿತದೆ. Therefore x plus 3 it is equal to 0. So product will be equal to 0 only when x plus 4 is 0 or x plus 3 is 0. So this implies either x plus 4 is 0 or x plus 3 is 0. x plus 4 equal to 0 ಆಗೋದಾದ್ರೆ x will be equal to -4. x plus 3 equal to 0 ಆಗೋದಾದ್ರೆ x will be equal to -3. Therefore the roots are -4 and -3. So remaining problems will be explained in the next video.